ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಇಂದಿನ ಆಕಾಶಬುಟ್ಟಿ ಸಂಚಿಕೆಯಲ್ಲಿ ನಮ್ಮ ಜೊತೆ ಖ್ಯಾತ ವೇಣುವಾದಕರಾದ ವಿದ್ವಾನ್ ಟಿಆರ್ ಶ್ರೀನಾಥ್, ಇವರೊಂದಿಗೆ ಕೆಎಲ್ ರಾಜೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆಕಾಶವಾಣಿ 90 ವರ್ಷಗಳನ್ನು ಮುಗಿಸಿದೆ. ಆಕಾಶವಾಣಿ ಬೆಂಗಳೂರು 70 ದಶಕಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಸಂಗೀತ ಕಲಾವಿದರು ಆಕಾಶವಾಣಿಯೊಂದಿಗೆ ಇರುವಂತಹ ಒಡನಾಟ, ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಖ್ಯಾತ ವೇಣುವಾದಕರಾದಂತಹ ಟಿಆರ್ ಶ್ರೀನಾಥ್ ಅವರು. ವಿದ್ವಾನ್ ಟಿಆರ್ ಶ್ರೀನಾಥ್ ಅವರು ಆಕಾಶವಾಣಿ ಬೆಂಗಳೂರಿನ ಎ ಟಾಪ್ ಶ್ರೇಣಿಯ ಕಲಾವಿದರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನನಗೂ ಬಹಳ ಸಂತೋಷ. ಆಕಾಶವಾಣಿ ಜೊತೆಗೆ ಒಡನಾಟ ಅಂತಂದಾಗ ನಿಮ್ದು ವಿಶೇಷವಾದ ಒಡನಾಟ ಆಕಾಶವಾಣಿ ಜೊತೆ. ಯಾಕೆಂದ್ರೆ ಇಲ್ಲಿ ನಿಲಯದ ಕಲಾವಿದರಾಗಿ ನಂತರ ಈಗ ನಿಲಯದ ಕಲಾವಿದರ ಅಲ್ದಿರ ಹೊರಗಡೆ ಇದ್ದೂನು ನಿಲಯದ ಕಲಾವಿದರ ತರಾನೇ ಇರುವಂತವ್ರು ನೀವು. ನಿಮ್ಗೆ ಆಕಾಶವಾಣಿ ಜೊತೆ ಒಡನಾಟ ಆರಂಭ ಆಗಿದ್ದು ಹೇಗೆ? ಆಕಾಶವಾಣಿ ಪ್ರಸ್ತುತ ನಮ್ಮಲ್ಲಿ ನಮ್ಮ ತಾಯಿಯವರು ಬಹಳ ಸಂಗೀತದಲ್ಲಿ ಆಸಕ್ತಿ ಇತ್ತು. ಶೆಳ್ಳುಪಿಳ್ಳೆಯಂಗಾರ ಹತ್ರ ಅವರು ಸಂಗೀತ ಕಲ್ತಿದ್ರು. ಹಾಗಾಗಿ ನಮ್ಮಲ್ಲಿ ಚಿತ್ರಗೀತೆಗಳು ಆಗ್ತಾ ಇರ್ಲಿಲ್ಲ. ಬರೀ ಶಾಸ್ತ್ರೀಯ ಸಂಗೀತ ಚಂಕ್ಸ್ ಬರೋದಲ್ಲ, 8:20, 8:15, ನಂತರ 9:15, ಇದೆಲ್ಲ ಪ್ರತಿಯೊಂದು ಮಿಸ್ ಮಾಡದೆ ಕೇಳ್ತಾ ಇದ್ವಿ. ರಾತ್ರಿ ಬರೋದು ಊಟ ಆದ್ಮೇಲೆ ತಪ್ಪದೆ ಹಾಕೋರು 10 ಗಂಟೆಗೆ. ಸೊ ಇದೆಲ್ಲ ಇದ್ದು ಮನೆಯಲ್ಲಿ ಸಂಗೀತದ ವಾತಾವರಣನೇ ಇತ್ತು. ಆದ್ರೂ ನಾನು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನನಗೆ ಆಕಾಶವಾಣಿದಾಗಿದ್ದು ಆಕಾಶವಾಣಿಯ ಸಂಗೀತ ಸ್ಪರ್ಧೆಯ ಮೂಲಕ 1976ರಲ್ಲಿ ನಾನು ಆಕಾಶವಾಣಿ ಸಂಗೀತ ಸ್ಪರ್ಧೆ ಅದಕ್ಕೆ ಭಾಗವಹಿಸಿದಾಗ ಕಂಟೆಸ್ಟೆಂಟ್ ಆಗಿ ಬಂದೆ. ಮೈಸೂರಿನಲ್ಲಿದ್ದೆ ಆಗ. ಅದರಿಂದ ಮೈಸೂರಿನಲ್ಲಿ ರೆಕಾರ್ಡ್ ಮಾಡಿ ಇಲ್ಲಿಗೆ ಕಳಿಸಿದ್ರು. ಪ್ರಿಲಿಮಿನರಿನಲ್ಲಿ ಮೈಸೂರಲ್ಲಿ ಸೆಲೆಕ್ಟ್ ಆಗಿದ್ರಿಂದ ಬೆಂಗಳೂರಿನಲ್ಲಿ ಬಂದು ಇಲ್ಲಿ ರೆಕಾರ್ಡಿಂಗ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲಿಯ ಆಕಾಶವಾಣಿ ಸ್ಟುಡಿಯೋ ಹಳೆ ಬಿಲ್ಡಿಂಗ್ ನಲ್ಲಿತ್ತು. ಇಲ್ಲಿಯ ಕಲಾವಿದರನ್ನು ನೋಡೋ ಒಂದು ಅವಕಾಶ, ಯಾಕೆಂದ್ರೆ ಇದ್ರ ಬಗ್ಗೆ ಬಹಳ ಕೇಳಿದ್ದೆ. ರೆಕಾರ್ಡ್ ಮಾಡುವಾಗ ಎದುರುಗಡೆ SP ನಟರಾಜನ್ ಸರ್ ನಿಂತಿದ್ ನೋಡಿ ತುಂಬಾ ಸಂತೋಷ ಆಗೋಯ್ತು ನನಗೆ. ಮಾನಸಿಕ ಗುರುಗಳು ಮತ್ತೆ ಬಹಳ ಭಯ. ಯಾಕೆಂದ್ರೆ ನಮ್ಮ ಮೇಷ್ಟ್ರಾದ AV ಪ್ರಕಾಶ್ ಅವರು ಯಾವಾಗ್ಲೂ ಅವ್ರ ಬಗ್ಗೆ ತುಂಬಾ ಪೂಜ್ಯನೀಯ ಭಾವನೆಯನ್ನು ಇಟ್ಕೊಂಡಿದ್ರು. ಅದು ಮತ್ತೆ C ಕೃಷ್ಣಮೂರ್ತಿಗಳಿದ್ರು. ಅವ್ರನ್ನೆಲ್ಲ ನೋಡಿ ಒಂದು ಸ್ವಲ್ಪ ಭಯನೇ ಆಯ್ತು ನನಗೆ. ಆದ್ರೂ ದೇವರ ದಯೆಯಿಂದ ಚೆನ್ನಾಗಾಗಿ ಮೊದಲನೇ ಬಹುಮಾನ ಬಂತು. ಆವಾಗೆಲ್ಲ ಫಸ್ಟ್ ಪ್ರೈಸ್ ಬಂದ್ರೆ ಗಿಫ್ಟ್ ಪ್ರೋಗ್ರಾಮ್ ಅಂತ ಕೊಡೋರು, ಅರ್ಧ ಗಂಟೆ. ಇದು ವ್ಯತ್ಯಾಸ. ಇವಾಗ ಸೆಲೆಕ್ಟ್ ಆದವ್ರಿಗೆ ಒಂದು B ಗ್ರೇಡ್ ಕೊಡ್ತಾರೆ. B ಗ್ರೇಡ್ ಕೊಟ್ಬಿಟ್ಟು ಬಹುಮಾನ ಕೊಡ್ತಾರೆ. ಹೌದು. ಆವಾಗ ಹಂಗಿರ್ಲಿಲ್ಲ. ಈ ಗಿಫ್ಟ್ ಪ್ರೋಗ್ರಾಮ್ ನಲ್ಲಿ ನಾವು ಹೇಗ್ ನುಡಿಸ್ತೀವಿ ಅನ್ನೋದು ನೋಡಿ 3 ಪ್ರೋಗ್ರಾಮ್ ಕೊಡೋರು. 2ನೇ ಪ್ರೋಗ್ರಾಮ್ ಆಗೋಷ್ಟೊತ್ತಿಗೆ ನನಗೆ B ಹೈ ಗ್ರೇಡ್ ಆಗೋಯ್ತು. ಡೈರೆಕ್ಟ್ B ಹೈ ಆಗೋದು, ಆಡಿಷನ್ ಇಲ್ಲದೆ ಡೈರೆಕ್ಟ್ B ಹೈ ಆಯ್ತು. ಸೊ ನಮ್ಗೆ ಆಗ ನನಗಿನ್ನು 18 ವರ್ಷ. ನನಗೆ ಅದರದ್ದು ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಈಗಿನಷ್ಟು ಅವಾಗ ನಮಗೆ ಜ್ಞಾನ ಇರ್ತಿರ್ಲಿಲ್ಲ, ಲೌಕಿಕ ಜ್ಞಾನ ಕಮ್ಮಿ. ಹಾಗಾಗಿ VS ರಾಜಗೋಪಾಲ್ ಅವರು ನಮ್ಮ ತಂದೆಗೆ ಮೃದಂಗ ಪಾಠ ಹೇಳ್ಕೊಡೋರು. ಅವ್ರು ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿಯವ್ರಿಗೆ ಹೇಳಿ, ಏನ್ರಿ ನಿಮ್ಮ ಮಗನಿಗೆ B ಹೈ ಆಗಿದೆ, ಅದ್ರ ಇಂಪಾರ್ಟೆನ್ಸೇ ಗೊತ್ತಿಲ್ಲ ಇವನಿಗೆ, ಹುಡುಗಾಟ ಆಡ್ತಾನೆ ಅಂತ ಬೈದ್ರು. ನಂತರದ ದಿನಗಳಲ್ಲಿ ಅದು ಏನು ಅನ್ನೋದ್ರ ಅರಿವಾದಾಗ ನನಗೆ ಬಹಳ ಸಂತೋಷ ಆಯ್ತು. B ಹೈ ಆದ್ಮೇಲೆ ನೀವು ಕಾರ್ಯಕ್ರಮಕ್ಕೆ ಬಂದಿದ್ರಾ? ಯಾಕಂದ್ರೆ ಗ್ರೇಡೇಷನ್ ಕೊಟ್ಟ ತಕ್ಷಣ ಒಂದು ಕಾರ್ಯಕ್ರಮ ಕೊಡ್ತಿದ್ರು. ಹೌದು, ಕೊಟ್ಟಿದ್ರು. ಮತ್ತೆ ಅದಾಗಿ B ಹೈ ಆಗಿ ಸ್ವಲ್ಪ ದಿನಕ್ಕೇನೆ ಇದು ಬಂದಿತ್ತು, ಸೌತ್ ಝೋನ್ ಕಾನ್ಸರ್ಟ್ ಕೊಟ್ಟಿದ್ರು. 79ರಲ್ಲಿ ಫಸ್ಟ್ ಸೌತ್ ಝೋನ್ ಕಾನ್ಸರ್ಟ್. ಹಾಗಾಗಿ ಆಕಾಶವಾಣಿ ಅಂದ್ರೆ ನನ್ಗೊಂಥರ ಮೊದಲಿಂದಾನು ತುಂಬಾ ಪೂಜ್ಯ ಭಾವನೆ. ಮತ್ತೆ ನನ್ನ ಒಂದು ಸಂಗೀತದ ಬೆಳವಣಿಗೆಗೆ ಬಹಳ ಇದು ದೊಡ್ಡ ಪ್ರಮುಖ ಪಾತ್ರ ವಹಿಸ್ತು. ಯಾಕೆಂದ್ರೆ ಎಲ್ಲೋದ್ರೂ ಆಕಾಶವಾಣಿ ಆರ್ಟಿಸ್ಟ್ ಅಪ್ಪ ಅನ್ನೋ ಒಂದು ಮರ್ಯಾದೆ ಸಿಗೋದು. ಜೊತೆಗೆ ಮೊದಲನೇ ಹಂತದಲ್ಲೇ B ಹೈ ಆದಂತವ್ರು, ಅದನ್ನ ಹೆಚ್ಚು ವ್ಯಾಲ್ಯೂ, ಅದು ತುಂಬಾ ವ್ಯಾಲ್ಯೂ ಕೊಡೋದು. ಮತ್ತೆ
ಅದರಂತೆ ಜವಾಬ್ದಾರಿನೂ ಹೆಚ್ಚಿತು. ನಿಜ. ಯಾಕೆಂದ್ರೆ ಇಲ್ಲಿ ಅವೆಲ್ಲ ಕಾರ್ಯಕ್ರಮಗಳು ಜಾಸ್ತಿ ಬರೋದು. ಬಿಹೈಗೆ 2 ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಬರೋದು. ಹಾಗಾಗಿ ಅದಕ್ಕೆ ಅಭ್ಯಾಸ ಮಾಡಿ ನಾನು ಹೊಸ ಕೀರ್ತನೆಗಳೆಲ್ಲ ಕಲ್ತಿದ್ದೆ ಆಕಾಶವಾಣಿ ಪ್ರೋಗ್ರಾಮ್ಸ್ಗೋಸ್ಕರ. ಯಾಕೆಂದ್ರೆ ನಾನು ಅಷ್ಟೊತ್ತಿಗೆ MSc ಫುಡ್ ಟೆಕ್ನಾಲಜಿ ಸೇರ್ಬಿಟ್ಟಿದ್ದೆ. ಸೊ ಹಾಸ್ಟೆಲ್ ಅಲ್ಲಿ ಓದ್ಬೇಕಾಗಿತ್ತು ಕಡ್ಡಾಯ ಮೈಸೂರಲ್ಲಿ. ನಮ್ಮ ಮನೆಯವರೆಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರು. ಆದ್ರೂ ಹಾಸ್ಟೆಲ್ ಇದ್ಕೊಂಡು ನಾನು ಸಂಗೀತ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಯಾರ ಹತ್ರ ಕಲಿತಿದ್ರಿ ನೀವು? AV ಪ್ರಕಾಶ್ ಅಂತ ಹೇಳಿ ಮೈಸೂರ ಬಹಳ ದೊಡ್ಡ ವೇಣುವಾದಕರು. ಅವ್ರ ಹತ್ರ ನಾನು ಕಲ್ತಿದ್ದು. ತುಂಬಾ ಅವರು ಉತ್ತೇಜನ ಕೊಡ್ತಾ ಇದ್ರು. ಯಾವುದೇ ಒಂದು ಸ್ಪರ್ಧೆ ಇದ್ರು ಬಂದು ರಾತ್ರಿ ನಮ್ಮ ಮನೆಗೆ ಬಂದು ಇದ್ದು ನಮ್ಮಲ್ಲೇ ಮಲಗಿದ್ದು ಬೆಳಗ್ಗೆ ಕಾಂಪಿಟೇಷನ್ಗೂ ಬರೋರು. ಅಂದ್ರೆ ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬರೋರು. ಅಷ್ಟರ ಮಟ್ಟಿಗೆ ಅವರು ನನ್ನಲ್ಲಿ ಅಷ್ಟು ಶ್ರದ್ಧೆ ವಹಿಸಿದ್ರಿಂದ ನಾನು ಈ ಮಟ್ಟಕ್ಕೆ ಬರೋಕ್ ಸಾಧ್ಯ ಆಯ್ತು. ಮತ್ತೆ ಮನೆಯಲ್ಲಿ ನಮ್ಮ ತಾಯಿ ತಂದೆ ಬಹಳ ಉತ್ತೇಜನ ಕೊಡೋರು. ಅವತ್ತು ಅಭ್ಯಾಸ ಮಾಡದಿದ್ರೆ ನಮ್ಗೆ ತಿಂಡಿ ಊಟ ಏನೂ ಸಿಗ್ತಿರ್ಲಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಈ ಆಕಾಶವಾಣಿ ಅನ್ನೋದು ಇಲ್ಲಿ ಒಂದು ಕಾರ್ಯಕ್ರಮ ಬಂದಾಗೆಲ್ಲ ನಾನು ಅದಕ್ಕೋಸ್ಕರ ಹೊಸದು ಕಲಿತು ಹಳೇದನ್ನ ಅದನ್ನೇ ಕೊಡ್ತಾ ಇರ್ಲಿಲ್ಲ. ನಮ್ಮಲ್ಲಿ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ನನಗೂ ಇಷ್ಟ ಇರ್ಲಿಲ್ಲ. ಹಾಗಾಗಿ ಒಂದು ಕಲಿಯೋದಕ್ಕೆ ಉತ್ತೇಜನ ಸಿಗೋದು. ಆಗೆಲ್ಲ ಕೇಳ್ಮೆ ತುಂಬಾ ಚೆನ್ನಾಗಿತ್ತಲ್ಲ, ಕೇಳುಗರ ಕುಟುಂಬ ತುಂಬಾ ಚೆನ್ನಾಗಿತ್ತು. ಮತ್ತೆ ಆಕಾಶವಾಣಿ ಪ್ರತಿದಿನ ಮನೆಯಲ್ಲಿ ನಾವು ಕೇಳ್ತಿದ್ದು ಆಕಾಶವಾಣಿ ಶಾಸ್ತ್ರೀಯ ಸಂಗೀತ. ಹಿಂದಿ ನ್ಯೂಸ್, ಇಂಗ್ಲಿಷ್ ನ್ಯೂಸ್ ಆದ ತಕ್ಷಣ ಕರ್ನಾಟಕ ಕ್ಲಾಸಿಕಲ್ ಬರೋದು ಚಂಕು. ಅದ್ಯಾವುದೂ ತಪ್ತಾ ಇರ್ಲಿಲ್ಲ. ಮತ್ತೆ ಸಂಗೀತ ಸಮ್ಮೇಳನಗಳು ಮತ್ತೆ ಕಚೇರಿಗಳಿಗೆ ಕರ್ಕೊಂಡು ಹೋಗೋರು ನಮ್ಮನ್ನ. ಈ ಎಷ್ಟೇ ಓದ್ನಲ್ಲಿ ಏನೇ ತೊಂದರೆಗಳಿದ್ರು ಅದನ್ನ ನಾವು ಓದ್ಲೇಬೇಕು ಅನ್ನೋದಿದ್ರು ಅದ್ರ ಜೊತೆಗೆ ಇದು ಕಡ್ಡಾಯವಾಗಿ ರಾಮೋತ್ಸವದ ಕಚೇರಿಗಳು, ಗಣೇಶೋತ್ಸವದ ಕಚೇರಿಗಳು ಯಾವುದೂ ಮಿಸ್ ಮಾಡೋಂಗಿಲ್ಲ. ಪ್ರತಿಯೊಂದಕ್ಕೂ ನಾವು ಮುಂದೆ ಕೇಳ್ಮೆಯಿಂದಾನೇ ತಾನೇ ಸಂಗೀತ ಬರೋದು. ಖಂಡಿತ. ಒಂದು ಗುರುವಿನ ಕಲಿಕೆ, ಮತ್ತೆ ನಾವಲ್ಲಿ ಹೋಗಿ ಕಚೇರಿ ಕೇಳಿ ನೆಕ್ಸ್ಟ್ ಡೇ ಬಂದು ಮುಂದಿನ ದಿನ ಗುರುಗಳಿಗೆ ಒಪ್ಪಿಸ್ಬೇಕು. ಇಂತಿಂತದ್ ಕೇಳಿದೆ, ಇಂತಿಂತದ್ ಮಾಡಿದೆ ಅಂತ. ಅದರಲ್ಲೂ ನಮ್ಮ ಪ್ರಕಾಶ್ ಮೇಷ್ಟ್ರು ಅದಕ್ಕೆಲ್ಲ ಬಹಳ ಉತ್ತೇಜನ ಕೊಡೋರು. ಮಹಾಲಿಂಗಂ ಕಚೇರಿ ಇತ್ತು ಅಂದ್ರೆ ಅವರು ನಮ್ ಜೊತೆಗೆ ಬಂದ್ಬಿಡೋರು. ಅಲ್ಲಿ ಏನೇನ್ ಸ್ಪೆಷಲ್ ಅವ್ರು ಮಾಡ್ತಾರೆ ಎಫೆಕ್ಟ್ಸ್, ಅದನ್ನ ರಾತ್ರಿ 1 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ಬೇಕು ಮನೆಗೆ ಬಂದು. ನೆಕ್ಸ್ಟ್ ಡೇ ಅವ್ರ ಮುಂದೆ ನುಡಿಸ್ಬೇಕು. ಹಾಗಾಗಿ ನನಗೆ ಈ ದೊಡ್ಡ ವೇಣುವಾದಕರನ್ನ ಕೇಳುವ ಅವಕಾಶ, ಮಧುರನಾಥ್, TR ಮಹಾಲಿಂಗಮ್ಮು, ರಮಣಿ ಸರ್, ಆಮೇಲೆ BN ಸುರೇಶು, ಕೇಶಿ ಅಂತ ಒಬ್ರು ನುಡಿಸೋರು ಮಹಾಲಿಂಗಂ ಸ್ಟೂಡೆಂಟ್. ಅವ್ರದ್ದು ಅಷ್ಟು ಬೆಂಗಳೂರಿನಲ್ಲಿ ಆಗ್ತಿರ್ಲಿಲ್ಲ, ಆದ್ರೂ ಆದಾಗ. ಮತ್ತೆ NS ಶ್ರೀನಿವಾಸನ್ ಅಂತ ಹೈದರಾಬಾದ್ ಅಲ್ಲಿದ್ರು. ಇಂಥ ಕಚೇರಿಗಳನ್ನ ನಾವು ಮಿಸ್ ಮಾಡದೆ ನಾನು ಕೇಳ್ತಾ ಇದ್ದೆ. ಜೊತೆಗೆ ಆಕಾಶವಾಣಿಯಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ಇಂಥದ್ರಲ್ಲೆಲ್ಲಾನು ಆಗ ಸೌತ್ ಝೋನ್ ಮ್ಯೂಸಿಕ್ ಕಾನ್ಸರ್ಟ್ಸ್ ಆಗೋದು. ಅದರಲ್ಲೆಲ್ಲಾನು ನಿಮ್ಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲಾವಿದರ ಸಂಗೀತ ಕೇಳಕ್ ಸಿಗೋದು, ತುಂಬಾ ಸಿಗೋದು. ಮತ್ತೆ 9:30 ಹಾಕ್ಬಿಟ್ರೆ ಬುಧವಾರನೂ ಬರೋದು. ಮತ್ತೆ ಸ್ಯಾಟರ್ಡೇ ನ್ಯಾಷನಲ್ ಪ್ರೋಗ್ರಾಮು, ಶುಕ್ರವಾರ ಸೌತ್ ಝೋನ್ ಪ್ರೋಗ್ರಾಮು, ಯಾವ್ದು ಮಿಸ್ ಮಾಡದೆ ಕೇಳೋಕೆ ಅವಕಾಶ ಇತ್ತು. ಕೇಳ್ತಾನು ಇದ್ವಿ. ನಿಜ. ಅದಕ್ಕೆ ಉತ್ತೇಜನಾನು ಕೊಡೋರು ಮನೆಯಲ್ಲಿ. ಆಮೇಲೆ ಆಕಾಶವಾಣಿನಲ್ಲಿ ಇನ್ನೊಂದೇನಂತಂದ್ರೆ ಇಲ್ಲಿ ಅದರದೇ ಆದಂತ ಒಂದು ಇದಿತ್ತು, ಸ್ಟ್ಯಾಂಡರ್ಡ್. ಆ ಸ್ಟ್ಯಾಂಡರ್ಡ್ ಇತ್ತು. ಆ ಸ್ಟ್ಯಾಂಡರ್ಡ್ ಇಲ್ದಿದ್ರೆ ಇಲ್ಲಿ ಉತ್ತೇಜನ ಕೊಡ್ತಾನೂ ಇರ್ಲಿಲ್ಲ. ಮತ್ತೆ ಒಬ್ಬ ಗ್ರೇಡೆಡ್ ಆರ್ಟಿಸ್ಟ್ ಅಂದ್ರೆ ಅವನ್ಗೆ ಆ ರೀತಿ ಸ್ಟ್ಯಾಂಡರ್ಡ್ ಇರಬೇಕು. ಆ ವ್ಯಾಲ್ಯೂಸ್ ಬಹಳ ಇತ್ತು ಅವಾಗ. ನಿಜ. ಕೆಲವರು ಸುಮ್ಮನೆ ಆಕಾಶವಾಣಿನಲ್ಲಿ ಗ್ರೇಡಿಂಗ್ ಕೊಡಲ್ಲ, ಇದ್ ಮಾಡ್ತಾರೆ, ಅದೆಲ್ಲ ಬರೀ ಸುಳ್ಳು. ಇಲ್ಲಿ ಬಹಳ ಸರಿಯಾಗಿ ಅದನ್ನ ಒಬ್ಬನ್ನ ಜಡ್ಜ್ ಮಾಡಿ ಒಂದು ಗ್ರೇಡಿಂಗ್ ಕೊಡು, ಅದೊಂದು ಯಾರ್ಡ್ ಸ್ಟಿಕ್ ಆಗ್ಬಿಟ್ಟಿದೆ ಈಗ. ಈ ಯಾರ್ಡ್ ಸ್ಟಿಕ್ ನ ಹೊರಗಡೆನೂ ಉಪಯೋಗಿಸ್ಕೋತಾರೆ. ಇವಾಗ TTD ಇಂತ ಕಡೆ ಏನಾದ್ರು ಕೊಟ್ರೆ, ಕಚೇರಿ ಬೇಕು ಅಂದ್ರೆ ಆಕಾಶವಾಣಿ ಗ್ರೇಡಿಂಗ್ ಸರ್ಟಿಫಿಕೇಟ್ ಅದೆಲ್ಲ ಬಹಳ ಸಹಾಯ ಆಗುತ್ತೆ. ನಿಜ. ಇದು BHI ಅಲ್ಲಿ ನೀವು ಆಕಾಶವಾಣಿ ಕಾಂಪಿಟೇಷನ್ ಅಲ್ಲಿ ಪಡ್ಕೊಂಡಂತ ಶ್ರೇಣಿ. ಮೊದಲನೇ ಬಾರಿಗೆ BHI ಶ್ರೇಣಿ ಆದ್ರೆ ಅದಾದ್ಮೇಲೆ ಶ್ರೇಣಿಗೆ ಬರೋದಕ್ಕೆ ಎಷ್ಟು ಸಮಯ ತಗೊಳ್ತು? ನಾನು ಆಮೇಲೆ ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಕಮ್ಮಿ. ನಾನು ಇನ್ನೂ ಕಲಿಬೇಕು ಅಂತ ನಾನು A ಗ್ರೇಡ್ಗೆ ಹಾಕ್ಲೇ ಇಲ್ಲ. ಆಮೇಲೆ ನಾಗಮಣಿ ಶ್ರೀನಾಥ್ ಅಂತ ವೋಕಲಿಸ್ಟ್ ಇದ್ದಾರೆ, ಅವರು ಯೂನಿವರ್ಸಿಟಿ ಖ್ಯಾತ ಗಾಯಕಿಯವರು. ಸೊ ಅವರು ನನ್ನ ಪತ್ನಿಗೆ ಅವರು ಮೇಡಮ್ ಆಗಿದ್ರು. ಸರಿ ಅವರು ಒಂದ್ಸಲ ನೋಡಿ, ಶ್ರೀನಾಥ್ ನೀವು ಯಾಕೆ A ಗ್ರೇಡ್ ಹಾಕೊಳ್ಳಿ. ಸೊ ಅವರು ಒತ್ತಾಯಕ್ಕೋಸ್ಕರ 88ರಲ್ಲಿ ನಾನು ಹಾಕೊಂಡೆ. 11 ವರ್ಷ ಬಿಟ್ಟು ಹಾಕಿದ ಕೂಡಲೇ A ಗ್ರೇಡ್ ಆಯ್ತು. ಸೊ ಹಾಗಾಗಿ ನೀವು BHI ಅಲ್ಲೇ ಇದ್ದಿದ್ರಿಂದ A ಗ್ರೇಡ್ ಆಗೋದು ಅಷ್ಟು ಕಷ್ಟ ಇರ್ಲಿಲ್ಲ. ಆದ್ರೆ A ಗ್ರೇಡ್ ಆಗೋದಕ್ಕೆ ಏನೇನೆಲ್ಲ ತಯಾರಿ ನಡೆಸಬೇಕಾಗಿತ್ತು?
ಎ ಗ್ರೇಡ್ ಆಗ್ಬೇಕಾದ್ರೆ ಆಗ ಬಹಳ ಕಷ್ಟ ಇತ್ತು. ಎ ಗ್ರೇಡ್ ಆಗ್ಬೇಕು ಅಂತಂದ್ರೆ ಎಷ್ಟೋ ಖ್ಯಾತ ಸಂಗೀತಗಾರರಿಗೂ ಎ ಗ್ರೇಡ್ ಇರ್ಲಿಲ್ಲ. ಎಷ್ಟೋ ವರ್ಷ ಅವರು ಪ್ರಯತ್ನ ಪಟ್ಟು ತಗೊಂಡಿದ್ರು. ಹಾಗಾಗಿ ನಾನು ನನಗೆ ಆ ಒಂದು ಜ್ಞಾನ ಇಲ್ವೇನೋ ಅಂತ ಮುಂದುವರ್ಸ್ಕೊಂಡ್ಬಂದೆ. ಯಾಕೆಂದ್ರೆ ಅದೊಂದು ಸ್ಟ್ಯಾಂಡರ್ಡ್ ಇತ್ತದು. ಎ ಗ್ರೇಡ್ ಬರಬೇಕಾದ್ರೆ ಒಂದು ಒಳ್ಳೆ ತೋಡಿನೋ ವರಾಳಿನೋ ಅಥವಾ ಧನ್ಯಾಸಿನೋ ಈ ತರ ರಾಗಗಳು ಪರ್ಫೆಕ್ಷನ್ ಆಗ್ಬೇಕು ಅಂತ ಇತ್ತು. ಅಲ್ಲಿ ನಾವು ಕಳಿಸೋದು ಒಂದೇ ಇದ್ರೂನು ಆ ಜನರಲ್ ಸ್ಟ್ಯಾಂಡರ್ಡ್ ಅದಿಲ್ಲದೆ ಎ ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾ ಇರ್ಲಿಲ್ಲ, ಆಗ್ತಾನೂ ಇರ್ಲಿಲ್ಲ. ಏನೋ ನಾಗಮಣಿ ಮೇಡಮ್ ಅವ್ರ ಒತ್ತಾಯಕ್ಕೆ ನಾನು ಆಗ್ಲೂ ನಿಮ್ಮ ಪ್ರಕಾಶ್ ಅವ್ರ ಹತ್ರನೇ ಟ್ರೈನಿಂಗ್ ತಗೊಂಡ್ರ ಅಥವಾ? ನಾನು ಅಷ್ಟೊತ್ತಿಗೆ ನಮ್ಮ ಮೇಷ್ಟ್ರ ಹತ್ರ ಹೋಗುವೆ, ಕಲಿತಾ ಇದ್ದೆ ಮೇಷ್ಟ್ರ ಹತ್ರ. ಮತ್ತೆ ಮೇಷ್ಟ್ರಿಗೂ ಗೊತ್ತಿತ್ತು ಒಳ್ಳೆ ಜ್ಞಾನ ವರ್ಧಿಸ್ಕೊಳ್ಳೇಬೇಕು ಎ ಗ್ರೇಡ್ಗೆ ಅಂತ. ಆದ್ರಿಂದ ಜೊತೆಗೆ ನಮ್ಮ ಮನೆಯವರು ಅವ್ರ ಹತ್ರನೇ ಕಲಿತಿದ್ದರಿಂದ ನನಗೂ ಫ್ಲೂಟ್ ತಗೊಂಡವರು, ನಾನು ಕಲ್ತ್ಕೊಂಡೆ. ಹಾಗಾಗಿ ಮಧ್ಯಮಾವತಿ ಮತ್ತೆ ಪೂರ್ವಿ ಕಲ್ಯಾಣಿ ಇದೆಲ್ಲ ಕೊಟ್ಟು ಎ ಗ್ರೇಡ್ ಆಯಿತು. 88 ಅಲ್ಲಿ ಎ ಗ್ರೇಡ್ ಆಯಿತು. ಇದ್ರ ಜೊತೆಗೆ ನೀವು ಆಕಾಶವಾಣಿಯಲ್ಲೇ ನಿಲಯದ ಕಲಾವಿದರಾಗಿ ಸೇರಿದ್ರಿ, ಅದ್ರ ಬಗ್ಗೆ ಹೇಳಿ. ಅದು ನಾನು ಬೆಂಗಳೂರಿನಲ್ಲಿ ಇದ್ದೆ. ಆ ಬೆಂಗಳೂರಿನಲ್ಲಿ ಪ್ರೈವೇಟ್ ಫರ್ಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಈ ತರ ಇದೆ, ಫ್ಲೂಟಿಸ್ಟ್ ವೇಕೆನ್ಸಿ ಇದೆ, ಅಪ್ಲೈ ಮಾಡು ಅಂತ ಇಲ್ಲಿ ಇದ್ದವರು ಯಾರೋ ಕಲಾವಿದರು ನನ್ಗೆ ಹೇಳಿದ್ರು. ಸರಿ, ನನಗೆ 2 ಮನ್ಸು. ಯಾಕೆಂದ್ರೆ MSc ಫುಡ್ ಟೆಕ್ನಾಲಜಿ ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದೆ CFTRI ನಲ್ಲಿ. ಸೊ ಚೇಂಜ್ ಆಗ್ಬಿಡತ್ತೆ ಅಂತ. ಮತ್ತೆ ನಮ್ಮ ತಂದೆಯವ್ರಿಗೂ ಅಷ್ಟಿಷ್ಟ ಇರ್ಲಿಲ್ಲ, ಟೆಕ್ನಿಕಲ್ ಲೈನಲ್ಲಿ ಇದೆಯಾ ನೀನ್ ಯಾಕೆ ಹೋಗ್ತೀಯಾ ಅಂತ. ಆದ್ರೆ ಎಲ್ಲೋ ಒಂದ್ ಮನ್ಸಲ್ಲಿ ಸಂಗೀತದ ಸೇವೆ ಮಾಡಬಹುದಲ್ಲ, ಸಂಗೀತನೇ ಕಲಿಬಹುದಲ್ಲ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ SP ನಟರಾಜನ್ ಅವರು ಇಲ್ಲಿ ವೇಣುವಾದಕರಾಗಿದ್ರು. ನಮ್ಮ AV ಪ್ರಕಾಶ್ ಅವರು ಅವ್ರ ಹತ್ರ ಕಲಿ ಒಂಥರ ಯಾವಾಗ್ಲೂ ಒತ್ತಾಯ ಮಾಡ್ತಿದ್ರು. ಒಳ್ಳೆ ಸಂಗೀತ ಕಲಿ, ಒಳ್ಳೆ ವೋಕಲಿಸ್ಟ್ ಹತ್ರ ಕಲಿ, ಒಳ್ಳೆ ಇನ್ಸ್ಟ್ರೂಮೆಂಟಲಿಸ್ಟ್, ಫ್ಲೂಟಿಸ್ಟ್ ಅಂದ್ರೆ SP ನಟರಾಜನ್ ಇದಾರೆ, ಈಸ್ ದಿ ಬೆಸ್ಟ್, ಅವ್ರ ಹತ್ರ ಕಲಿ ನೀನು. ಸರಿ, ಇದೆಲ್ಲ ನೋಡಿದಾಗ ಇಲ್ಲಿ ಬಂದಾಗ ನಾನು ನೋಡಿದ ಜ್ಞಾಪಕ ಇತ್ತಲ್ಲ, ಓಹೋ ಇದೊಂದು ಅವಕಾಶ ಅಂತ ಹೇಳಿ ಅಪ್ಲೈ ಮಾಡಿದೆ. ಭುವನೇಶ್ವರಯ್ಯ ಇಂಥವರೆಲ್ಲ ಪ್ಯಾನಲ್ ಅಲ್ಲಿ ಇದ್ರು. ಸಿಗುತ್ತೋ ಇಲ್ಲೋ ಅನ್ಕೊಂಡಿದ್ದೆ, ಸಿಕ್ಬಿಡ್ತು. ಅಕ್ಟೋಬರ್ 85ರಲ್ಲಿ ಆಕಾಶವಾಣಿ ನಿಲಯ ಕಲಾವಿದನಾಗಿ ಸೇರ್ಕೊಂಡೆ. ಶ್ರೀನಾಥ್ ಅವರೇ, ನೀವು ಒಂದು ಕಾಂಪಿಟೇಷನ್ ಇಂದ ಆಕಾಶವಾಣಿಗೆ ಎಂಟ್ರಿ ಕೊಟ್ಟವರು, ಅದಾದ್ಮೇಲೆ ಆಕಾಶವಾಣಿಯಲ್ಲೇ ನಿಲಯದ ಕಲಾವಿದರಾಗಿ ಸೇರಿದ ಬಗೆಯನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ಕೇಳಿದೀವಿ. ಅದಾದ್ಮೇಲೆ ನೀವು ಆಕಾಶವಾಣಿ ಸೇರಿದ್ಮೇಲೆ ಇಲ್ಲೆಲ್ಲ ಆದಂತ ಅನುಭವಗಳ ಬಗ್ಗೆ ಮಾತಾಡಬೇಕಾಗಿದೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ, ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದವರು ಖ್ಯಾತ ವೇಣುವಾದಕರಾದಂಥ ವಿದ್ವಾನ್ TR ಶ್ರೀನಾಥ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಕಾಶವಾಣಿಗೆ ಬಂದಂಥ ಬಗೆಯನ್ನ ವಿವರಿಸಿದ್ದಾರೆ. ಆಕಾಶವಾಣಿಯಲ್ಲೇ ನಿಲಯದ ಕಲಾವಿದರಾಗಿ ಸೇರಿ ಅವರು ಪಡೆದಂತ ಅನುಭವದ ಬಗ್ಗೆ ಮುಂದಿನ ಭಾಗದಲ್ಲಿ ಕೇಳೋಣ. ನಮಸ್ಕಾರ.